ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಈಗ ಸಿಂಚನ ಬ್ಲೌಸು ಸ್ವಲ್ಪ ಏನಾಗಿದೆ ಆಲ್ಟ್ರೇಷನ್ ಕೊಡಬೇಕು. ಹೌದು, ಬ್ಲೌಸ್ ಆ್ಯಕ್ಚುಲಿ ಕೊಟ್ಟಿದ್ವಿ ಒಂದು, ಅದು ಫುಲ್ ಒಂಥರ ನೀಟಾಗಿ ಹೊಲ್ದಿಲ್ಲ. ಒಂದು ಉದ್ದ ಒಂದು ತುಂಡ ಹೆಂಗೆ ಮಾಡಿಬಿಟ್ಟಿದ್ದಾರೆ ಕೈದು ತೋಳ್ದು. ಅದಕ್ಕೆ ಅದನ್ನು ಸ್ವಲ್ಪ ಆಲ್ಟರ್ನೇಟ್ ಮಾಡ್ಸೋಣ ಅಂತ. ಅದು ಆಲ್ಟರ್ನೇಷನ್ ಒಂದು ಉದ್ದ ಒಂದು ಮಾಡ್ಸೋಕ್ಕಾಗಲ್ಲ. ತುಂಡ, ಆಮೇಲೆ ಕೈ ತೋಳ್ತಿಂದ ಇಲ್ಲಿವರೆಗೂ ಹೊಲಿಬೇಕು. ಬಟ್ ಅದು ಆಲ್ಟರ್ನೇಷನ್ ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಉದ್ದ ತುಂಡ ಐತೆ. ಅದು ಹೆಂಗೆ ಕಟ್ ಮಾಡ್ತಾರಾ? ನಂಗೆ ಅದೇ ಬೇಜಾರೈತೆ. ಈ ಥರದ ಬ್ಲೌಸ್ ಎಲ್ಲಿ ಸಿಗುತ್ತೆ? ಎಲ್ಲಿ ಎಂಬ್ರಾಯ್ಡ್ರಿ? ಐ ಥಿಂಕ್ ಅದು ಪೀಸ್ ಅಂದರೆ ಅದನ್ನು ಅವರು ಅಂಟಿಸ್ಬೋದು. ಅದೇನೋ ಸ್ಟಿಕ್ಕರ್ ಬರುತ್ತಲ್ಲ ಗೈಸ್, ಅದರಿಂದ ಸ್ಟೋನ್ಸ್ ಅಂಟಿಸ್ಕೊಂಡು ಮಾಡ್ತಾರೆ. ಬಟ್ ಆ ಕ್ಲಾತ್ ಸಿಗಬೇಕಲ್ಲ, ಸೇಮ್ ಅದೇ ಥರ ಅದೇ ಕಲರು ಕ್ಲಾತ್ ಸಿಗೋದು ಡೌಟು ಗೈಸ್ ನನ್ನ ಪ್ರಕಾರ. ಇವಾಗ ಅವಳದು ಬ್ಲೌಸ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕಿನ್ನು ಹೆಂಗೆ ಮಾಡಿ ಹೆಂಗೆ ಕೊಡ್ತಾರೆ ಗೊತ್ತಿಲ್ಲ. ಸೊ ಇವಾಗ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಬನ್ನಿ ಹೋಗೋಣ. ಅಜ್ಜಿ ಮುತ್ಕೊಟ್ರಲ್ಲ, ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರು ಗೈಸ್. ಆ ಅಜ್ಜಿ ಪಾಪ ಮೊಮ್ಮಗನೋ ಇಲ್ಲ ಯಾರೋ ಫ್ರೆಂಡವ್ರ ಮಗಳು ಮೊಮ್ಮಗನೋ ಯಾರೋ ಏನೋ ಗೊತ್ತಿಲ್ಲ ರಿಲೇಷನ್ನ ಅಥವಾ ನೇಬರ್ ಫ್ರೆಂಡವ್ರ ಮಗ ಮೊಮ್ಮಗನೋ ಯಾರೋ ಸಂವಾಟ್ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹುಡುಗ ಡ್ರೈವ್ ಮಾಡ್ತಿದ್ನ, ಅವ್ರಿಗೆ ಖುಷಿ ಡ್ರೈವ್ ಮಾಡ್ತಾ ಇದ್ದಾನ ಅವನು ಅಂತ. ಕರ್ಕೊಂಡು ಹೋಗ್ತೀನಿ ಬನ್ನಿ ಕುತ್ಕೊಳ್ಳಿ ಅಂತ ಅಂದಿದ್ದಕ್ಕೆ ಅವ್ರು ಫುಲ್ ಖುಷಿಯಾಗಿ ಅವ್ರು ಹುಡುಗನ ಮುತ್ಕೊಡ್ತಾಯಿದ್ರು. ಪಾಪ ಅವ್ರು ಅದನ್ನ ನಾವು ನೋಡಿದ್ದಕ್ಕೆ ಅವ್ರು ಏನಂತಂದ್ರು, ನಾವು ಅವ್ರದ್ದು ಕ್ಯಾಪ್ಚರ್ ಮಾಡ್ತಿದ್ದೀವಿ ವಿಡಿಯೋ ಅಂತ ಅಂದ್ಕೊಂಡು ನಗ್ತಾಯಿದ್ರು ನನಗೆ ನೋಡಿ. ನೋಡಿ ಕೈ ಸಿಂಚನ ಒಬ್ಬಳು ಹೆಂಗೆ ಹೋಗ್ತಾಳೆ, ಯಾರ್ದು ನೋಡ್ತಾವಳೆ? ದಯಾ ಯಾದವ್. ಹೂ ಇಸ್ ದಯಾ ಯಾದವ್? ದಯಾ ಗೊತ್ತಿಲ್ವಾ? ಯಾರು ದಯಾ ಬ್ಲಡ್ ಲೈನ್ ಟೀಮ್ ಗೊತ್ತಿಲ್ಲ. That's true. I'm doomed. ಬಸ್ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಆ್ಯಕ್ಟಿವ್ ಇರ್ತಾಳೆ. ನಾನು ಆ್ಯಕ್ಟಿವ್ ಇರೋಲ್ಲ, ಇದ್ರೂ ವೇಸ್ಟ್. ನಾವೆಲ್ಲ ನೋಡಲ್ಲ. ಎಲ್ಲೋ ಇಂಪಾರ್ಟೆಂಟ್ ಸ್ಟೋರಿ ಇದ್ರೆ ಸ್ಟೋರಿ ನೋಡ್ತೀನಿ. ಅವ್ರದ್ದು ಅದು ನೆಕ್ಸ್ಟ್ ಲೆವೆಲ್ ಗೊತ್ತಾ? ಯಾರು ಮೀಸೆ ಎಲ್ಲ ಹಿಂಗೆ ಬಿಟ್ಕೊಂಡು ದಯಾ ಇವನು ಯಾರು ಗೊತ್ತಿಲ್ಲ. ಅವ್ನು ಯಾರಂತಾನೇ ನೋಡಿಲ್ಲ, ಒಂದು ಬ್ಲಾಗಲ್ಲೂ ನೋಡಿಲ್ಲ, ಒಂದು ರೀಲ್ಸಲ್ಲೂ ನೋಡಿಲ್ಲ, ಫೋನಲ್ಲಿ ಬಂದಿದ್ದೇ ಇಲ್ಲ. ಸಾರಿ, ಅವರು ರೆಸ್ಪೆಕ್ಟ್ ಅದಕ್ಕೆ. ಗೈಸ್ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಾವು ಕೊಟ್ಟಿರೋ ಶಾಪು ಸಿಗುತ್ತೆ. ರಾಲೆನ್ಸ್ ಗೊತ್ತಿಲ್ಲ? A few moments later. ನಿಮ್ಮ ಅಕ್ಕ ರಾಲೆನ್ಸ್ ಗೊತ್ತಿಲ್ಲ ಅಂದ್ರೆ ನೀವು ನಿಜವಾಗ್ಲೂ ತೋರ್ಸು. ರಾಲೆನ್ಸ್ ಗೊತ್ತಿರುತ್ತೆ, ಬಟ್ ಅವನು ರಾಲೆನ್ಸ್ ಸಣ್ಣ ಕುದುಕ್ತಿಲ್ಲ ಆ್ಯಟಿಟ್ಯೂಡ್ ಆಗಿ ಮಾತಾಡ್ತಾನಲ್ಲ ಅವನ, ಐ ಡೋಂಟ್ ಗ್ಯಾಂಗ್ ಇಟ್ಕೊಂಡೆಲ್ಲ ರೀಲ್ಸ್ ಮಾಡ್ತಾನಲ್ಲ. ಅಯ್ಯೋ ಅವ್ನು ಗೊತ್ತು, ಬಿಕಾಸ್ ಒಂದು ಸ್ವಲ್ಪ ಫೇಮಸ್ ಆಗಿದ್ದಾನೆ. ಇವನು ಗೊತ್ತು, ಮೈ ಫೇವ್ರೆಟ್. ರಾಲೆನ್ಸ್ ಜೊತೆನೇ ದಯಾ ಯಾದವ್ ಇರೋದು. ಡಿಪ್ರೆಷನ್ ಟೀಮ್ ಗೊತ್ತಿಲ್ವಾ? ಅದು ಅಬ್ಸರ್ವ್ ಮಾಡಿದ. ಬಟ್ ಇವನು ರಾಲೆನ್ಸ್ ಅನ್ನಲ್ಲ, ಇವನು ಗೊತ್ತು ನನಗೆ ಚೆನ್ನಾಗಿ, ಆದರೆ ರಾಲೆನ್ಸ್ ಒಂದು ಹೆಸರು ಗೊತ್ತಿಲ್ಲ. ರಾಲೆನ್ಸ್ ಒಂದು ಎಪಿಸೋಡ್ ಮಾಡಿ ಇಲ್ಲಿ ಇದು ಮ್ಯಾನೇಜರ್ ಅಂತ ನೆಕ್ಸ್ಟ್ ಲೆವೆಲ್ ಐತೆ, ಅದನ್ನು ನೋಡಿಲ್ಲ, ನೋಡ್ಬೇಕು. ನಾನು ಅವ್ರು ಫಾಲೋನು ಮಾಡ್ತಿಲ್ಲ, ಏನು ಮಾಡ್ತಾರ. ನಾನು ಫಾಲೋ ಮಾಡ್ತಿರೋ ದಯಾ ಯಾದವ್. 1 hour later. ಟೈಮೇ ಇಲ್ಲ ಗೈಸ್ ಫೋನ್ ನೋಡೋಕ್ಕೆ. ಎಲ್ಲೋ ನನ್ನ ಮಗ ಊರಿಗೆ ಹೋಗಿದ್ದಾನೆ ಅವ್ರ ಅಜ್ಜಿ ಜೊತೆ ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಫೋನಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ. ಈಗ ನನ್ನ ಮಗಳು ರೋದನೆ ಕೊಡಲ್ಲ, ಮಲಗಿಸಿರೋ ಸುಮ್ಮನೆ ಈ ಥರನೂ ಚೆನ್ನಾಗೈತೆ. ಫುಲ್ಲು ಪ್ಲ್ಯಾನ್ಸು. ಬಟ್ ಒಂದು ಭಯ ಯಾವ ಬಾವು ಗೈಸ್ ನೋಡಿ ಏನು ಚೆನ್ನಾಗಿ ಪ್ಲ್ಯಾನ್ಸ್ ಇಟ್ಕೊಂಡವ್ರೆ. ಪೂರ್ತಿ ಮನೆ ಪೂರ್ತಿ ಪ್ಲ್ಯಾನ್ಸ್ ಚೆನ್ನಾಗಿತ್ತು. ಬಟ್ ಹಂಗೆ ಇಟ್ಕೋಬೋದು. ಬಟ್ ಅದೇ ಇಲ್ಲಿ ಇದು ನೆಕ್ಸ್ಟ್ ಲೆವೆಲ್. ಇದು ಮನೆ ಪೂರ್ತಿ ಮನೆ ಪೂರ್ತಿ ಇವ್ರು ಇಟ್ಕೊಂಡಿದ್ದಾರೆ ಬರೀ ಪ್ಲ್ಯಾನ್ಸ್ನ. ಅಲ್ಲಿ
ಆದರೂ ಭಯ. ಸೀರಿಯಸ್ಲಿ ಗೊತ್ತಿಲ್ಲ ಕಣೆ ಸಂಜೆ. ಗೈಸ್ ಇನ್ನೊಂದು ಸ್ವಲ್ಪ ಹೋದರೆ ಮುಂದೆ ನಾವು ಕೊಟ್ಟಿರೋ ಟೈಲರ್ ಶಾಪ್ ಸಿಗುತ್ತೆ. ಬಾಕ್ಲಾಕಿದ್ಯಾ? ಬಾಕ್ಲಾಕಿದೆ ಅಂತ ಗೈಸ್. ಒಂದ್ಸತಿ ಕಾಲ್ ಮಾಡೋಣ ಕೇಳೋಣಬ್ಬ. ಇವ್ರೇನು ಬಾಕ್ಲಾಕೊಟ್ಟಾರೆ, ಏನಾದ್ರು ಹೇಳ್ಬೇಕಂದ್ರೇ ಈ ಥರ ಗೈಸ್. ಈಗ ಅವಳ್ದೇನು ಬ್ಲೌಸ್ ಕತ್ತನೋ ಗೊತ್ತಿಲ್ಲ ಸಿಂಚನ ನಿಮಗೆ. ಬಿಸತ್ತೋಗಿದೆ ಅದು ನೋಡಿ. ಸಿಂಚನ ಅವರು ಫುಲ್ ಭಯ ಬೀಳ್ತು ಬರ್ತಾವ್ರೆ. ಇದೇ ಗೈಸ್ ಶಾಪು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬನ್ನಿ ಕಾಲ್ ಮಾಡೋಣ ನೋಡಿಕೊಂಡು. ಫೋನ್ ನಂಬರ್ ಐ ಥಿಂಕ್ ಸೇವ್ ಮಾಡಿದ್ದೀನಿ, ಚೆಕ್ ಮಾಡಬೇಕು. ಬಿಸತ್ತೋಗಿದೆ ಅದು ನೋಡಿ. ಯಾವ ಫೋಟೋ? ಇದ್ರ ಬ್ಲೌಸ್ದಾ? ಇವಾಗ ಶೋಲ್ಡರ್ ಮೇಲೆ ಹಾಕೊಂಡಿದ್ಯಾ, ಶೋಲ್ಡರ್ ಕೆಳಗೆ ಹಾಕೊಂಡಿದ್ಯಾ ಅಂತ. ಅದೇ ಅದ್ರದ್ದು ಒಂದ್ಸರಿ ಚೆಕ್ ಮಾಡಿ ಮತ್ತೆ ಹಾಕೊಂಡು ಒಂದ್ಸತಿ ಚೆಕ್ ಮಾಡು ನೀಟಾಗಿ ಎರಡು. ಇವಾಗ ನಡೀಲಿ ಗಾಯ್ಸ್, ಅದು ಇವಳು ಬಾಡಿ ಮಿಸ್ಟೇಕ್ ಅಂತೆ. ಅಂದ್ರೆ ನೀಟಾಗಿ ಚೆನ್ನಾಗಿ ಓದ್ಕೊಟ್ಟಿದ್ರು. ಇವಳು ಏನು ಮಾಡಿದ್ದಾಳೆ, ಒಂದು ಸೈಡ್ ಪೂರ್ತಿ ಎಳ್ಕೊಂಡಿದ್ದಾಳೆ, ಒಂದು ಸೈಡ್ ಹಿಂಗಿದೆ. ಅದಕ್ಕೆ ಮೋಸ್ಟ್ಲಿ ಒಂದು ಉದ್ದ ಒಂದು ತುಂಡ ಬಂದಿರೋದು ಅಂತ ಅಂದರು. ಈಗ ಹೋಗ್ಬಿಟ್ಟು ಒಂದ್ಸತಿ ಹಂಗೆ ಅಂದ್ರೆ ನಿಮಗೆ ಚೆಕ್ ಮಾಡುವ. ಮೇಲೆ ಎತ್ಕೊಂಡಿದ್ಯಾ ಕಣೆ, ಅದನ್ನ ಕೆಳಗಡೆ ಹಾಕೊಂಡಿದ್ಯಾ? ಫಸ್ಟ್ ನೀನು ನೋಡು ನೀಟಾಗಿ. ಹಂಗಂದ್ರೆ ನಾವು ಅವಾಗಲೇ ಚೆಕ್ ಮಾಡಬೇಕಾಗುತ್ತೆ. ಒಂದ್ಸತಿ ಹಂಗಾಗಿದೆ ಆಮೇಲೆ. ಅದು ಹೆಂಗೆ ಲೂಸ್ ಇತ್ತಲ್ಲ ಹಿಂದೆ ಬ್ಯಾಕಲ್ಲಿ ಹಿಡ್ಕೊಂಡು ಕೊಟ್ಟಿರಲ್ಲ ಅದು. ಅದನ್ನು ಇದನ್ನು ಕೇಳೋಣ ಅಂದ್ಬಿಟ್ಟು ನೋಡೋಣ, ಮನೆಗೆ ಹೋಗಿ ಚೆಕ್ ಮಾಡಿ ಅಪ್ಡೇಟ್ ಮಾಡುವ ಗೈಸ್. ಇವ್ರು ಹಿಂಗೆ ಅಂದಿದ್ದಾರೆ. ಶಾಪ್ ಓಪನ್ನು. ನಮ್ಮ ಅಜ್ಜಿ ಬರುತ್ತೆ. ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ನಾಳೆ ನನ್ನ ಮಗ ಬರ್ತಾನೆ. ನಾನು ಹಿಂಸೆ ಮಾಡಿ ಹ್ಞೂ ಅಂತ ಒಪ್ಸಿದ್ದೀನಿ. ಅಜ್ಜಿ ಬರ್ತಾರೆ, ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಬಂದಿಲ್ಲ ಅಂದರೆ ಏನೂ ಮಾಡ್ಕೊಳಕ್ಕಾಗಲ್ಲ ಗೈಸ್. ಕರೆದಿದ್ದೀವಿ ಪೋಸ್ಟ್ ಮಾಡಿ. ಇವಳೊಂದ್ಸತಿ ಮಾತಾಡೋಳು, ನಾನೊಂದ್ಸತಿ ನೋಡೋಣ ಫೋನ್ ಮಾಡಿ ಹೇಳ್ತೀನಿ ಏನು ಹೇಳ್ತಾರೆ ನೋಡವ. ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀವಿ. ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತಲ್ಲ, ಫೋನ್ ಮಾಡಿ. ಮಾಡಿದ್ದೀನಿ ಅಂದರೆ ಇವತ್ತು ಅಷ್ಟು 2 ತಿಂಗಳು ಮಾತಾಡಿಲ್ಲ ಅಂತೆ. ನೋಡಿದ್ರೆ ನಾನು ಯಾವತ್ತೂ ಮಾತಾಡ್ಬಿಟ್ಟಿಲ್ಲ ಅಜ್ಜಿ ಜೊತೆ. ಹಂಗಂದ್ರ 2 ತಿಂಗಳು ಮಾತಾಡ್ಸಲ್ಲ ಅಂದಿಕ್ಕೆ ಬೇಡ ಬಿಡು, 2 ತಿಂಗಳು ಮಾತಾಡಿಲ್ವಲ್ಲ ಹಂಗೆ ನಡೆಯುತ್ತೆ ಅಂತ. ಕೋಪ ಬಂದ್ಬಿಟ್ಟೈತೆ ಅಜ್ಜಿ ನಿನ್ನ ಮೇಲೆ ಕೋಪ. ಆಮೇಲೆ ಊರಿಗೆ ಹೋದಾಗ ಹೋಗಿಲ್ವಲ್ಲ ಮನೆಗೆ, ಎಲ್ಲರ ಮುಂದೆ ಇದು ಮಾಡ್ಬಿಡ್ತು ಒಂಥರ ಫುಲ್ ಬೇಜಾರು ಅನ್ಕೊಳ್ಳಿ. ಏನಂತ ನನಗೆ ಏನಂತ ಅಜ್ಜಿ ಮಾತಾಡಿಸ್ತೀನಾ, ಅಜ್ಜಿ ಬಂದಿದ್ದು ಅಲ್ಲೈತೆ ಅಜ್ಜಿ ಅಂದರೆ ಇಲ್ಲಿ ನಾನು ನಿಂತಿದೆ, ಹೋಗ್ಬಿಟ್ಟು ಮಾತಾಡ್ಸ್ಬಿಡ ನೀವು ಹೋಗ್ತಿದ್ದು ಎಲ್ಲರ ಮುಂದೆ. ಅದೇ ಬೇಜಾರಾಗಿದೆ ಕೈಸ್ ಅಜ್ಜಿಗೆ ಪಾಪ. ಅವ್ರೇನು ಅಂದರೆ ಇವ್ರು ಫೋನ್ ಮಾಡಿ ಮಾತಾಡಿಲ್ಲ. ಪ್ಲಸ್ ಊರಿಗೆ ಹೋದ್ಮೇಲೆ ಫಸ್ಟೇ ಮನೆಗೆ ಹೋಗೋಳು, ರೋಡಿ ಮನೆಗೆ ಯಾವತ್ತೂ ಹೋಗಿಲ್ಲ. ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡವ್ರೆ. ಇವಳು ಯೋಗನೆ ಏನು ಮಾಡೋದು ಗೊತ್ತಾ ನಿಮ್ಗೆ? ಅದೊಂದು ವಿಷಯ ಗೊತ್ತಿಲ್ಲ. ಯೋಗನೆ ಇದ್ದವನು ಕಾರಲ್ಲಿ ನಾನು ಅಜ್ಜಿ ಮನೆಗೆ ಬಿಡು ಅನ್ನೋದಕ್ಕೆ ಅವನು ನಮ್ಮನೆ ಹತ್ರ ಅಲ್ವ ಗಾಡಿ ನಿಲ್ಸೋದು, ಹಳೆ ಮನೆ ಹತ್ರ ನಿಲ್ಸ್ಬೇಕಿಲ್ಲ, ಯಾರು ನಮ್ಗೆ ಕೇಳಲ್ಲ. ಇವಾಗ ನಿನ್ನ ಮನೆಗೆ ಬಂದಿಲ್ಲ ಅಂದರೆ ಮುಂದಿನ ಸತಿಯಿಂದ ಹಂಗೆ ಮಾಡ್ತೀನಿ, ಮನೆಗೆ ಬರಲ್ಲ ನೋಡೇನು ಮಾಡ್ತೀಯ ಅಂಬ. ಆಗ ನಮ್ಮಮ್ಮ ಸುಮ್ಮನೆ ಏನು ಮಾಡೋಕ್ಕಲ್ಲ ಗೈಸ್. ಅಣ್ಣ ನಾನು ನಿದ್ದೆ ಬರಲ್ಲ ಕೊಡು ನಿಮ್ಮ ಮನೆ. ಈಗ ಅವ್ರ ಮನೆಗೂ ಹೋಗ್ಬೇಕು, ಇವರು ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್. ಏನು ಮಾಡೋಕ್ಕಲ್ಲ, ಅಜ್ಜಿ ಬಂದಂಗೆ ಮಾತಾಡುವ, ಎಲ್ಲ ಸೇರಿ ಕಾಂಪ್ರಮೈಸುವ. ಆಗೈತೆ ಅಜ್ಜಿ, ಬಟ್ ಈಗ ಬಂತು ಬೇಸ್. ಇವತ್ತು ಬೇಜಾನ್ ಕೆಲಸ ಇತ್ತು, ಎಲ್ಲ ಮುಗಿಸಿ ಬ್ಲೌಸ್ ಒಂದು ಹೋಗಿಲ್ಲ. ಈಗ ಏನಪ್ಪ ಅಂದರೆ ನೀನು ಫಸ್ಟು ಹೋಗಿದ ತಕ್ಷಣ ಒಂದು ಕುಟುಂಬ ಒಂದು ಅಮ್ಮ ಸುಮ್ಮನೆ ಅಲ್ದ ಬಸ್ಸಲ್ಲಿ ಬರ್ತಾವ್ರು ನೋಡಿ ಇಬ್ಬರು ಅಜ್ಜಿದ್ರು. ಐ ಥಿಂಕ್ ಫ್ರೆಂಡ್ಸ್ ಅನ್ಸುತ್ತೆ ಅವರಿಬ್ಬರು, ನೇಬರ್ ಫ್ರೆಂಡ್ಸ್ ಅನ್ಸುತ್ತೆ. ಒಂದು ಅಕ್ಕ ತಂಗಿರಾಗಿದ್ರೆ ವಾಕಿಂಗ್ ಬಂದಿರ್ತಾರೆ. ಅಕ್ಕ ತಂಗಿದ್ರು ಏನೋ ಗೊತ್ತಿಲ್ಲ. ಶಿ ಇಸ್ ಬ್ಲ್ಯಾಕ್, ಶಿ ಇಸ್ ವೈಟ್.
ಸಿ ಪುಟಾಣಂಜಿನೂ ಅಷ್ಟೇ ಬ್ಲ್ಯಾಕ್, ಆಮೇಲೆ ಅಮ್ಮ ವೈಟ್. ಹೇಳಕ್ಕಾಗಲ್ಲ, ದೆ ಬೋತ್ ಆರ್ ಲೈಕ್ ದಟ್. ಹೆಂಗೆ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇವತ್ತು ಅದನ್ನು ಇವರು ರೆಕಾರ್ಡ್ ಮಾಡಿ ಪುಟಾಣಿ ಅಂತ ನಾಳೆ ಬ್ಲಾಗಲ್ಲಿ ತೋರಿಸೋದು. ಬೋತ್ ಆರ್ ಸಿಸ್ಟರ್ಸ್, ಒಬ್ಬರು ಅಕ್ಕ ಒಬ್ಬರು ತಂಗಿ. ನಾಳೆ ಬರ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಅಕ್ಕ. ಇವತ್ತು ಬಂದಿದ್ದವ್ರು ಅವರು ಚಿಕ್ಕವರು ತಂಗಿ. ಸೊ ಅವ್ರ ಹೆಸರು ಬಂದ್ಬಿಟ್ಟು ಅಮ್ಮಯ್ಯ. ಒರಿಜಿನಲ್ ನೇಮ್ ಏನೋ ಗೊತ್ತಿಲ್ಲ ಗೈಸ್ ನನಗೆ, ಒಟ್ಟು ಅಮ್ಮಯ್ಯ ಅಂತಾರೆ. ಹಂಗಾಗಿ ಅಮ್ಮಯ್ಯ. ಒರಿಜಿನಲ್ ನೇಮ್ ಬಂದ್ಬಿಟ್ಟು ಡಿಪ್ರೆಷನ್ ಗೈಸ್, ಡಿಪ್ರೆಷನ್. ಒರಿಜಿನಲ್ ನೇಮ್ ಬಂದೇನೋ ಲಕ್ಷ್ಮಮ್ಮ. ಇವ್ರ ಹೆಸರು ಬಂದ್ಬಿಟ್ಟು ಪುಟಾಣಿ ಅಂತಾರಲ್ಲ. ಸೊ ನಾನು ಕರೆಯೋದು ಪುಟಾಣಿ ಅಂತಾರೆ. ಸೊ ಪುಟಾಣಿ ಅವ್ರಿಗೆ ಮಾತ್ರ ನಿಕ್ ನೇಮ್ ಇಟ್ಟಿದ್ದೀನಿ ನಾನು, ರೌಡಿ ಅಂತ. ಅದೇನೋ ಗೊತ್ತಿಲ್ಲ. 1 hour later. ಫಿಕ್ಸ್ ಆಗಿಬಿಟ್ಟಿದೆ. ನಾನು ಚೆನ್ನಾಗಿ ಲವ್ ಮಾಡ್ತಾ ಇದ್ದಾಗಿಂದನೂ ರೌಡಿ ಅಂತಲೇ ಕರೆಯೋದು. ನನಗೆ ಮಾತ್ರ ಏನು ಇಟ್ಟಿರಲಿಲ್ಲ, ಸಿಂಚನೆ. ಇವಾಗ ಒಂದು ಬನ್ನಿ ಟೂನಿ ಅಂತ ಇಟ್ಟಿದ್ದೀನಿ ಗೈಸ್ ಅವಳಿಗೆ. ಬನ್ನಿ ಅದು ನನಗೆ ನೆನಪಿರುತ್ತೆ ಗೈಸ್, ಅದಕ್ಕೆ ಬನ್ನಿ ಟೂನಿ ಅಂತ ಇಡೋದು. ನಾನು ಅವಳು ಅದಕ್ಕೆ ಅಂತ ಹಾಕಿರೋದು ನೋಡೆ ಬನ್ನಿ ಡುನ್ನಿ ಅಂತ ಹಾಕಿದ್ದೀನಿ ನಿಮಗಪ್ಪ. ಇವತ್ತೊಂದು ಸ್ಟೋರಿ ನೆನ್ನೆ ಅನಿಸುತ್ತೆ, ನೆನ್ನೆ ಹಾಕಿದ್ದು, ಅದಕ್ಕೆ ಬನ್ನಿ ಡುನ್ನಿ ಅಂತ ಹಾಕಿದ್ದೀನಿ. ಏನು ನೋಡಿ ಗೈಸ್, ಐ ಟೆನ್ಷನಲ್ಲೂ ವೆಹಿಕಲ್ಸು ತೋರಿಸು. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ ಇದು ಗೈಸ್. ಹುಡುಗಿ ಏನೋ ತೋರಿಸ್ತೈತೆ, ಏನೋ ತೋರಿಸ್ತಾಳೆ ಗೈಸ್. ಅದನ್ನೇನಾರು ನೋಡಿದ್ರೆ ಅವ್ರ ಅಮ್ಮಂತಲ್ಲಿ ಗುಸ್ಕೊಳ್ಳೋದು ಫಿಕ್ಸು. ಏನು ಹೂವನೇ ಐ ಟೆನ್ಷನ್ ನೋಡಿ ಗೈಸ್ ಹೆಂಗೈತೆ. ಐ ಟೆನ್ಷನ್, ದೊಡ್ಡ ಟೆನ್ಷನ್ ಈ ರೋಡು. ಹೆವಿ ಗಾಡಿ, ಯಾವ ಮೇನ್ ರೋಡಲ್ಲಿ ನಿಂದಿರೋ ಗಾಡಿ ಎಲ್ಲ ಇಲ್ಲಿ ತುಂಬ್ಕೊಳ್ಳುತ್ತೆ. ಗಾಡಿ ಗೈಸ್ ಬೀಳ್ಸಿದ್ಲು ಫೋನು. ಅಪ್ಪ ಅಲ್ಲೆಲ್ಲರೂ ಜಲ್ಲಿ ಕಲ್ ಮೇಲೆ ಬೀಳ್ಬೇಕಿತ್ತು ಗೈಸ್, ಉಳ್ದು ಫೋನ್ ಜಸ್ಟ್ ಮಿಸ್ಸು. ಅಲ್ಲಿ ಜಲ್ಲಿ ಕಲ್ಲಿತ್ತು, ಅಲ್ಲಿಂದ ಬಿದ್ದಿದ್ರೆ ಡಮಾರ್ ಬ್ಲಿಸ್ ಏನು ಡಮಾರ್ ಆಗಿದೆ. ಇಲ್ಲ ಬಿಸ್ಕೆಟ್ ಆಗಿರೋದು ನಿನ್ನ ಬಾಯಿಗೆ ಅಂದೆ. ನನ್ನ ಕ್ಯಾಮ್ರಾ ಹೋಯ್ತು ಅಂದ್ಕೊಂಡೆ, ನೀಟಾಗಿ ಹೋಯ್ತು ಅಂದರೆ ಇದು ಪ್ರೊಟೆಕ್ಷನ್ ಇಲ್ಲ. ಆ ಕಡೆ ಹೋಗು, ನನ್ನ ರೋಡಿಗೆ ಬಂದರೆ ಅಷ್ಟೇ. ನಡೀರಿ ಗೈಸ್, ಹುಡುಗಿ ನಂಗೆ ಜಾಗ ಬಿಡಲ್ಲ ಓಡಾಡೋಕ್ಕೆ. ರೋಡ್ ಮಧ್ಯ ನಾನು ಬ್ಲಾಗ್ ಮಾಡ್ಕೊಂಡು ನಿಮಿಷ ನಾನು ಬ್ಲಾಗ್ ಮಾಡಿಕೊಂಡು ಫೋನ್ ಹಿಡ್ಕೊಂಡು ಗೈಸ್ ಇಷ್ಟು ಅಡ್ಡ ಇರುತ್ತೆ. ಹಂಗಲ್ಲ, ಈಗ ನೀನು ಆ ಕಡೆ ಇರ್ತೀಯ, ನಾನು ನಿಂಗೆ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಸ್ವಲ್ಪ ದೂರ ಇರ್ಬೇಕು. ಹತ್ರ ಹಿಡ್ಕೊಂಡು ಕ್ಯಾಪ್ಚರ್ ಮಾಡಿ ನಿಮ್ಮ ಮಕ್ಕ ಝೂಮ್ ಬರುತ್ತೆ. ಹಿಂಗೆ ಬಂದಾಗ ಓಕೆ ಮಾಡ್ಬೋದು. ಸ್ವಲ್ಪ ನಾನು ಹಿಂದೆ ಇರ್ತೀನಿ, ನೀನು ಅಲ್ಲಿರ್ತೀಯ. ಅಲ್ಲೋಡಿ ಗೈಸ್ ಪಾಪ. ಮೊದಲೇ ಟೆಂಪರ್ ನಾವು ಅಮ್ಮನ ಹತ್ರ ಬೇಡಿ ಹಾಕ್ಸ್ಕೊಂಡ್ರಿ ಟೆಂಪರ್ ಗ್ಲಾಸ್ನ. ಅವಳೇನು ಮೇಂಟೈನ್ ಮಾಡಲ್ಲ ಬಸ್ ಅವಳು. ನಾನು ಬೇಕಂತ ಬೀಳ್ಸಿದ್ನಾ. ಇವಾಗ ಆಚೆ ಬಂದಿದ್ಯಾ, ಮನೇಲಿದ್ದಾಗಲೂ ಬೀಳ್ಸೋಲ್ಲ ಅವಳು. ಮನೇಲಿದ್ದಾಗಲೂ ಬೀಳ್ಸ್ಕೊಂಡು ಸುಮಾರು ಒಂದು 3 ಇಂದ 4 ಟೆಂಪರ್ ಗ್ಲಾಸ್ ಹೋಗಿರೋದುಂಟು. ನಾನು ನೋಡಿದ್ದೀನಿ ಒಂದು. ನಾನು ಮದುವೆ ಆದಾಗಲೇ ಒಂದು 4 ಟೆಂಪರ್ ಗ್ಲಾಸ್ ಹೋಗ್ಸೋಳೆ. ಅದ್ರಲ್ಲಿ 2 ಟೆಂಪರ್ ಗ್ಲಾಸ್ ನಾನು ಹಾಕ್ಸಿದ್ದೀನಿ, ಇನ್ನೆರಡು ಅವ್ರ ಅಪ್ಪನ ಕೈಲಿ ಹಾಕ್ಸ್ಕೊಂಡೋಳೆ. ಇದೆರಡು ಇದಕ್ಕೆ ಹಾಕ್ಸಿರೋದೇ 2. ಹಳೆ ಫೋನ್ ಹೇಳ್ತಿದ್ದೀನಿ. ಇದೊಂದು ಈ ಫೋನಿಗೆ ನಾನು ಹಾಕ್ಸಿದ್ನ ಇಲ್ಲ, ಹಾಕ್ಸಿರ್ಲಿಲ್ಲ. ಇದಕ್ಕೆ ಪ್ರೈವೇಟ್ ಹಾಕ್ಸ್ತೀನಿ, ರಿಯಲ್ಮಿದೇನೋ ಪ್ರೈವಸಿ ಹಾಕ್ಸ್ತೀನಿ. ಫಿಂಗರ್ ಪ್ರಿಂಟ್ ಬರಲ್ಲ ಪ್ರೈವಸಿ ಗ್ಲಾಸಲ್ಲಿ, ವೇಸ್ಟು. ನಿನ್ನ ಫೋನ್ ಯಾರು ನೋಡೋಕೆ ಬಿಡ್ತಾರೆ ಪಕ್ಕದಲ್ಲಿ ಅದು ಹಾಕ್ಸೋಕ್ಕೆ? ಏನಿಲ್ಲ, ಅದೇನೋ ಒಂದು ಆಸೆ, ಆಗಿಂದನೂ ಹಾಕ್ಸಿ ಪ್ರೈವಸಿ ಹಾಕ್ಸ್ತೀನಿ. ಫೇಮಸ್ ಗೋಬಿ ಶಾಪ್ ಕುಳ್ಮಿನ್ರಿ ಅಂತೀವಿ ಗೈಸ್. ಆ ಅಜ್ಜಿಗೆ ತೋರಿಸ್ತೀನಿ ಅಲ್ಲವ್ರೆ ನೋಡಿ. ನೋಡಬೇಕಲ್ಲ, ಸಾಕು, ಹೇಳೋದೇನು ಬೇಕಿಲ್ಲ. ಅವ ಅಜ್ಜಿ ಗೈಸ್ ಅದೇನೋ ಡ್ರೈ ಗೋಬಿ ಕೊಡು ಅಂದರೆ 2 ಕೊಡೋದು, 2 ಕೊಡೋದು ಹೆಚ್ಚೆ ಕೊಡೋದೇ ಇಲ್ಲ. ಅವ ಅಜ್ಜಿ
ಹಿಂಗೆ ಮಾಡ್ತಾರೆ. ಅದಕ್ಕೆ ಆಮೇಲೆ ಹಿಂಗೆ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ಬೇಕಾದ್ರೆ ಹಿಂಗೆ ಹಿಂಗೆ ಆಡಿಸ್ತಾರೆ ತಲೆ ಸ್ವಲ್ಪ. ಅದಕ್ಕೆ ಅಜ್ಜಿಗೆ ಏನನ್ನೋದು ಕುಳ್ಮೆಂಟ್ರಿ ಚಿಂಟಕ ಹಾಂ ಏನು ಅದಾ. ಓ ಏನೋ ಗೈಸ್ ಅದು ವ್ಲಾಗಲ್ಲಿ ತೋರ್ಸಂಗಿಲ್ಲ, ಸ್ವಲ್ಪ ಪ್ರೈವಸಿ ಹಂಗಾಗಿ ತೋರಿಸ್ಲಿಲ್ಲ. ಆಮೇಲೆ ಏನೇನೋ ಅನ್ಕೊಬಿಟ್ಟಾರು. ಏನೇನೋ ಅಲ್ಲ, ಹುಡುಗಿ ಫೋಟೋನೇ, ಹುಡುಗ ಏನಲ್ಲ ಅದು. ಬಟ್ ಬ್ಲಾಗಲ್ಲಿ ತೋರಿಸೋಂಥ ಹುಡುಗಿ ಅಲ್ಲ ಅದು, ಅಷ್ಟೇ, ಏನೂ ಅಲ್ಲ. ಫುಲ್ಲು ಜನ ನೋಡಂಗಿದ್ರೆ ಕಮೆಂಟ್ ಮೇಲೆ ಕಮೆಂಟ್ ಹುಡುಗಿ ತೋರಿಸಿ ಆ ಹುಡುಗಿ ತಗೊಂಡು ಅಂತ. ಹಾಂ, ಬಟ್ ಆದರೂ ಈ ವ್ಲಾಗ್ ನೋಡಿದ್ರೆ ನಮ್ಮ ಫ್ಯಾಮಿಲಿಯವ್ರು ಕೇಳ್ಬೋದು, ಫ್ರೆಂಡ್ಸ್ ಕೇಳ್ಬೋದು, ಇಲ್ಲ ನೋಡೋ ಅಂಥವ್ರು ಕೇಳ್ಬೋದು ಅಷ್ಟೇ. ಕೆಂದನಿಗೆ ಆನ್ಸರ್ ಸಿಗುತ್ತೆ. ಕೆಂದನಿಗೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಸಿಗುತ್ತೆ ಆನ್ಸರ್. ಹಾಂ ಹೌದು, ಅವ್ರಿಗೆಲ್ರಿಗೂ ಗೊತ್ತಾ ಹುಡುಗಿ. ನೋ ಗೊತ್ತಿಲ್ಲ. ಕಟ್ 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 ಮಾಡಿ ನೋಡಿ ಗೈಸ್, ಇಲ್ಲೇ ನಮ್ಮ ಕಾರ್ ನಿಲ್ಸೋದು, ಅವರೇ ಓನರ್. ಫುಲ್ಲು ಕ್ಲೀನಿಂಗ್ ಮಾಡ್ತಾರೆ ಗೈಸ್ ಅಂಕಲು. ಇದು ನೆನಪಾಯ್ತಲ್ಲ, ಭೂಮಿಗೆ ಮನೆ ಗೈಸ್. ಇದು RCB ಫ್ಯಾನ್. ಲಾಸ್ಟ್ ಈ ವರ್ಷ ಅಲ್ಲ, ಆದರೂ ವರ್ಷ RCB IPL ಮ್ಯಾಚ್ ಗೆದ್ದಾಗ ಪಾಪ ಹುಡುಗ ನೋಡಕ್ಕೆ ಹೋಗಿ ಕೊಹ್ಲಿನ ಡೆತ್ ಆಯ್ತು. ಒಟ್ಟು RCB ಟೀಮ್ನ ನೋಡಕ್ಕೆ ಹೋಗಿದ್ದ. ಫುಲ್ಲು ಖುಷಿಯಾಗಿ ಎಲ್ಲ ಕಾಲೇಜೆಲ್ಲ ಬಂಕ್ ಹಾಕ್ಬಿಟ್ಟು ಹೋಗಿದ್ದ. ಪಾಪ ಚಿಕ್ಕ ಹುಡುಗ ಸತ್ತೋದ ಗೈಸ್. ಬಂಕ್ ಹಾಕಿದ, ಅದು ಬಂದಿತ್ತಲ್ಲ, ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿಲ್ಲ, ಆಮೇಲೆ ಮೆಸೇಜ್ ಹಾಕಿದ ಅಂತಲ್ಲ ಅವನೇ. ಇಲ್ಲ, ಹೋಗಿ ಮುಗಿಸಾದ್ಮೇಲೆ ಅವ್ನು ಹೋಗಿರೋದು. ಒಂದು ಮಧ್ಯಾಹ್ನ ಹಂಗೆ ಏನೋ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಗೊತ್ತಿಲ್ಲ. ಒಂದೊಂದ್ರೆ ನಾ ಫೋನಲ್ಲೆಲ್ಲ ನೋಡ್ದಂಗೆ ಅವನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಾಲೇಜ್ಗೆ ಹೋಗಿಲ್ಲ, RCB ಪೀಪಲ್ಸ್ನ ನೋಡೋಕ್ಕೆ ಹೋಗಿದ್ದ ಟೀಮ್ನ ಅಂತ ಅಂದಿದ್ರು. ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈಗ ಮನೆ ಬಂತು. ವ್ಲಾಗ್ನ ಎಂಡ್ ಮಾಡುವ ಸರದಿ. ಎಲ್ಲರೂ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.